ನೀನೊಬ್ಬ ನಕಲಿ ಹಿಂದೂವಾದಿ. ಯತ್ನಾಳ್ ವಿರುದ್ಧ ಮಾಜಿ ಸಚಿವ MP ರೇಣುಕಾಚಾರ್ಯ ವಾಗ್ದಾಳಿ. ಬಿಜೆಪಿ ಪಕ್ಷದ ವರಿಷ್ಠರು ಆಗಿರುವ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಹಾಗೂ ರಾಜ್ಯಾಧ್ಯಕ್ಷ BY ವಿಜೇಂದ್ರ ವಿರುದ್ಧ ಬಾಯಿಗೆ ಬಂದಂತೆ ಮಾತನಾಡಿ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆಗೊಂಡಿರುವ ವಿಜಯಪುರನ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನಕಲಿ ಹಿಂದುತ್ವವಾದಿ ಎಂದು ಮಾಜಿ ಸಚಿವ ಬಿಜೆಪಿ ಪಕ್ಷದ ಮುಖಂಡ MP ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದರು. ಬೀದರ್ ನಗರದಲ್ಲಿ ಇಂದು ಸೋಮವಾರ ಸಂಜೆ 5 ಗಂಟೆ ಸುಮಾರಿಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಾನೊಬ್ಬ ಹಿಂದುತ್ವವಾದಿ ಎಂದು ಹೇಳಿಕೊಳ್ಳುವ ಯತ್ನಾಳ್ ಈ ಹಿಂದೆ ಮುಸ್ಲಿಂ ಟೋಪಿ ಧರಿಸಿ ಟಿಪ್ಪು ಸುಲ್ತಾನರ ವೇಷ ಧರಿಸಿದ್ದು ಯಾಕೆ ಎಂದು ಸ್ಪಷ್ಟಪಡಿಸಲಿ ಎಂದು MP ರೇಣುಕಾಚಾರ್ಯ ಸವಾಲು ಹಾಕಿದರು. ರಾಜ್ಯದಲ್ಲಿ ಈ ಹಿಂದೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಇದ್ದ ಸಂದರ್ಭದಲ್ಲಿ ಹಿಂದೂಗಳ ರಕ್ಷಣೆ ಮಾಡಲಾಗಿದೆ. ಪ್ರಸ್ತುತ ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಎಂದು MP ರೇಣುಕಾಚಾರ್ಯ ತಿಳಿಸಿದರು. ಪಹಲ್ಗಾಮ್ನಲ್ಲಿ ದಾಳಿ ನಡೆಸಿದ ಉಗ್ರರಿಗೆ ತಕ್ಕ ಪಾಠ ಕಲಿಸಲು ಕೇಂದ್ರದ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಸಕಲ ಸಿದ್ಧತೆ ಮಾಡಿಕೊಂಡಿದ್ದು, ಮುಂಬರುವ ಕೆಲವೇ ದಿನಗಳಲ್ಲಿ ಉಗ್ರವಾದಿಗಳ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳಲಿದೆ ಎಂದು MP ರೇಣುಕಾಚಾರ್ಯ ವಿಶ್ವಾಸ ವ್ಯಕ್ತಪಡಿಸಿದರು. ಒಬ್ಬ ಸ್ವಯಂ ಘೋಷಿತ ಹಿಂದೂ ನಾಯಕ ನೀನು ಹಿಂದುತ್ವನದಾಗಿದ್ದರೆ ಕಬಾಬು ಚಿಕನ್ ಯಾಕೆ ತಿಂದು ಇಫ್ತಿಯಾರ್ ಕೂಟ ಯಾಕೆ ಟಿಪ್ಪು ಅವತಾರ ಯಾಕೆ ತಾಳಿದ್ಯಪ್ಪ? ಟಿಪ್ಪು ಅವತಾರ ತಾಳಲಿಲ್ವಾ? ಟೋಪಿ ಹಾಕೊಳ್ಳಿಲ್ವಾ? ನಕಲಿ ಹಿಂದೂ ಇದು ಬಿಟ್ಟುಬಿಡು ನಿನ್ನ ಆಟಗಳು. ವಿನಾಕಾರಣ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಹಿಂದೂಗಳ ರಕ್ಷಣೆ ಮಾಡಿದ್ದೀವಿ. ಹಾಗಾದ್ರೆ ಮೋದಿಯವ್ರ ಸರ್ಕಾರ ಹಿಂದೂಗಳ ರಕ್ಷಣೆ ಮಾಡಿಲ್ವಾ? ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಸಂಘ ಪರಿವಾರದಿಂದ ಬಂದಿರತಕ್ಕಂಥವ್ರು. ನೀನು ನಕಲಿ ಹಿಂದುತ್ವ ಬಿಟ್ಟುಬಿಡಪ್ಪ. ನೀನು ಏನು ಮಾತಾಡಿ, ನಿನಗೆ ಎಲುಬಿಗೂ ನಾಲಿಗೆಗೂ ಮೆದುಳಿಗೆ ಲಿಂಕೇ ಇಲ್ಲ. ಆ ರೀತಿ ನಿನ್ನ ಕೃತಿಗೂ ಮಾತಿಗೆ ಸಂಬಂಧನಿಲ್ಲ. ಹಾಗಾಗಿ ಆ ವ್ಯಕ್ತಿಯ ಬಗ್ಗೆ ನಾನು ಮಾತಾಡೋಕ್ಕೆ ಇಚ್ಛೆ ಪಡಲ್ಲ. ಪಕ್ಷಕ್ಕೆ ಪುನಃ ಅಂತ ಕೇಳ್ಬಿಟ್ಟು ಅದನ್ನು ಪಕ್ಷ ವರಿಷ್ಠ ತೀರ್ಮಾನ ಮಾಡ್ತಾರೆ. ಅದೇನು ಹೇಳ್ತಾರಲ್ಲ, ಈ ಬೀದಿಲಿ ಒದ್ದು ಅಡುಗೆ ಮನೇಲಿ ಕಾಲಿಡ್ಕಂತ ಹೇಳ್ತಾರಲ್ಲ, ಅವಾಗ ಯಾಕಪ್ಪ ಅಷ್ಟು ಮಾತಾಡಿದೆ? ಯಡಿಯೂರಪ್ಪನವ್ರ ಬಗ್ಗೆ ನಿನಗೆ ಯಡಿಯೂರಪ್ಪನವ್ರು ಏನು ಮಾಡಿದರು? ವಿಜೇಂದ್ರ ಪಕ್ಷ ಕಟ್ಟಿಲ್ವಾ? ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಟ್ಟಿ ಅಧಿಕಾರಕ್ಕೆ ತಂದದ್ದು ನಮ್ಮ ಮಹಾನ್ ನಾಯಕ ಯಡಿಯೂರಪ್ಪ. ಅವ್ರ ಜೊತೆಗೆ BB ಶಿವಪ್ಪನವರು, ಅನಂತಕುಮಾರ್, ಈಶ್ವರಪ್ಪನವರು ಮತ್ತು ಭಾಳಷ್ಟು ಜನ ಮುಖಂಡರು, ತಂಗ ಇರ್ಬೋದು, ಮಲ್ಲಿಕಾರ್ಜುನ ಇರ್ಬೋದು, ಶಂಕರಮೂರ್ತಿ ಇರ್ಬೋದು, ಇವರೆಲ್ಲ ತ್ಯಾಗ ಮಾಡಿದ್ದಾರೆ. ಹೇಳಿಕೆ ಅಂತಾರಷ್ಟೇ. ಏನು ಪಕ್ಷ ನೀನೊಬ್ಬನ ಮೇಲೆಯಾ? ನೀನೊಬ್ಬನೇ ಹಿಂದುತ್ವನ? ನೀನೊಬ್ಬನೇ BJPಗೆ ಅನಿವಾರ್ಯ? ಇಲ್ಲ ಕೋಟ್ಯಾಂತರ ಕಾರ್ಯಕರ್ತರಿಲ್ವಾ? ನಿನ್ನ ಭಾಷೆಗಳು, ನಿನ್ನ ಕೀಳ್ಮಟ್ಟದ ಭಾಷೆ ಜನ ನೋಡಿ ಬೇಸತ್ತಿದ್ದಾರೆ. ಯಾರು ಪಕ್ಷಕ್ಕೆ ಅನಿವಾರ್ಯ ಅಲ್ಲ. 26 ಜನರು ಆಯಿತು ನೋಡಿ, 26 ಜನ ಪ್ರವಾಸಿಗರು ನಮ್ಮ ಹಿಂದೂಗಳನ್ನ. ನಿನ್ನ ಧರ್ಮ ಯಾವುದು? ಬಟ್ಟೆ ಬಿಚ್ಚಿ ತೋರಿಸು ಅಂತ ಹೇಳ್ತಾರೆ. ಆಮೇಲೆ ಅವರು ಇನ್ನೊಂದು ID ಕಾರ್ಡ್ ತೋರಿಸು, ಆಧಾರ್ ಕಾರ್ಡ್ ತೋರಿಸು, ಆಮೇಲೆ ಇನ್ನೊಂದು ಅದನ್ನು ಪಠಿಸು. ನಾವು ಹಿಂದೂಗಳು ಹೆಂಗೆ ಓಂಕಾರ ಅಂತ ಹೇಳ್ತೀವರ, ಕಲ್ಮ ಪಠಿಸು. ಕೆಲವು ಜೀವರಕ್ಷಣೆಗೆ ಪಠಿಸಿದರು. ಆದರೆ ನಮ್ಮ ನರೇಂದ್ರ ಮೋದಿಯವರು ಸೌದಿ ಅರೇಬಿಯಿಂದ ತಕ್ಷಣ ಬಂದು ಅಲ್ಲಿ ಭದ್ರತಾ ನೌಕಾಪಡೆ ಇರ್ಬೋದು, ಅಥವಾ ವಾಯುಪಡೆ ಇರ್ಬೋದು, ಅಥವಾ ಇದಿರ್ಬೋದು, ಎಲ್ಲ ಮತ್ತು ವಿದೇಶಾಂಗ ಸಚಿವರು, ರಕ್ಷಣಾ ಸಚಿವರು, ಗೃಹ ಸಚಿವರ ಜೊತೆ ಸುದೀರ್ಘ ಚರ್ಚೆ ಮಾಡಿ ಯಾರು ನಮ್ಮ ಹಿಂದೂಗಳು ಮಾರಣ ಹೋಮ ಮಾಡಿದ್ದಾರೆ ಅಂಥ ಜಿಹಾದಿ ಗುಂಡುಗಳ ಭಯೋತ್ಪಾದಕರಿಂದ ಪ್ರತೀಕಾರವಾಗಿ ಅವ್ರು 25, 26 ತೆಗೆದರೆ 100 ಜನ ಅಲ್ಲ 1000 ಜನ ತೆಗಿತಕ್ಕಂಥ ಶಕ್ತಿ ನಮ್ಮ ಯೋಧರಿಗಿದೆ. ಹಾಗಾಗಿ ರಾಜಕೀಯವಾಗಿ ಬಳಸ್ಕೊಳ್ಳಲ್ಲ. ಖರ್ಗೆ ಅವರು ಒಂದು ಕಡೆ ಹೇಳ್ತಾರೆ, ನಾವು ಭದ್ರತಾ ಒಂದು ಕಡೆ ವೈಫಲ್ಯ ಅಂತ ಹೇಳ್ತಾರೆ, ಇನ್ನು ಸಿದ್ದರಾಮಯ್ಯ ಯುದ್ಧ ಅನಿವಾರ್ಯ ಇಲ್ಲ ಅಂತ ಹೇಳ್ತಾರೆ. ಹಂಗೆ ಕಾಂಗ್ರೆಸ್ನ ದ್ವಿಮುಖ ನೀತಿ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಕೇಂದ್ರ ಸರ್ಕಾರಕ್ಕೆ ಬೆಂಬಲ ಅಂತ ಹೇಳ್ತಾರೆ, ಇವರು ತದ್ವಿರುದ್ಧವಾಗಿ ಮಾತಾಡ್ತಾರೆ. ಅದೇ ಈ ಸರ್ಕಾರ ಅಲ್ಪಸಂಖ್ಯಾತ ಗುಂಡಾಗಳ ಸರ್ಕಾರ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲ. ಒಂದು ರೀತಿ ಭಯೋತ್ಪಾದಕರ ಸರ್ಕಾರ ಆಡಳಿತ ಮಾಡ್ತದೆ. ಧನ್ಯವಾದಗಳು.